ಪತ್ನಿ ಕಲಹದಲ್ಲಿ ಗಲಾಟೆ ಬಿಡಿಸಲು ಬಂದವನಿಗೆ ಇಂದು ಹತ್ಯೆ ಮಾಡಿದ ಪ್ರಕರಣದಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಸೇರಿದಂತೆ 7 ಮಂದಿಯನ್ನ ಉತ್ತರ ಕನ್ನಡದ ಸಿದ್ದಾಪುರ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಕಮಲಾಕರ್ ಭಟ್ ಕಚೇರಿಯಲ್ಲಿ ಉತ್ತರ ಕನ್ನಡದ ಸಿದ್ದಾಪುರದ ಸುಚಿತ್ರಾ ಕೆಲಸ ಮಾಡ್ತಾ ಇದ್ರು. ಪತಿ ಮಹೇಶ್ನಿಂದ 6 ತಿಂಗಳಿನಿಂದ ಸುಚಿತ್ರಾ ದೂರವಾಗಿದ್ರು. ಮಗಳಿಗೆ ಮಹೇಶ್ ಚಿತ್ರಹಿಂಸೆ ನೀಡ್ತಾ ಇದ್ದ ಆರೋಪವೂ ಕೂಡ ಇತ್ತು. ಇದನ್ನ ಪ್ರಶ್ನಿಸಲು ಸುಚಿತ್ರಾ ಹಾಗೂ ಇನ್ನಿತರ 6 ಮಂದಿ ಸಿದ್ದಾಪುರಕ್ಕೆ ಹೋಗಿದ್ರಂತೆ. ಈ ವೇಳೆ ಮಾತಿಗೆ ಮಾತು ಬೆಳೆದಿದೆ. ಮಹೇಶ್ ಸಹೋದರ ವಸಂತ್ ನಾಯ್ಕ್ ಅಡ್ಡ ಬಂದಿದ್ರಿಂದ ಚೂರಿಯಿಂದ ಇರಿಯಲಾಗಿದೆ. ಶಿವಮೊಗ್ಗ ಆಸ್ಪತ್ರೆಗೆ ಕೊಂಡೊಯ್ಯುವಾಗ ವಸಂತ್ ಮೃತಪಟ್ಟಿದ್ದಾನೆ. ಪ್ರಕರಣದ ಹಿನ್ನೆಲೆಯಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ಸೇರಿದಂತೆ ಒಟ್ಟು 7 ಮಂದಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ನಿನ್ನೆ ದಿನಾಂಕ 2/2/2026 ಒಂದು ಇಲ್ಲಿ ಒಂದು ಮರ್ಡರ್ ಒಂದು ಘಟನೆ ಇಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಮಿಡ್ಸಲ್ಲಿ ನಡೆಯುತ್ತೆ. ಇದರ ಪ್ರಕಾರವಾಗಿ ಗುಣೆ ನಂಬರ್ 2326 ಇದರಲ್ಲಿ ಸಂಧ್ಯಾ ಅನ್ನೋರು ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಇವರು ಸಿದ್ದಾಪುರ ತಾಲೂಕಿನ ಅವರಗುಪ್ಪ ಗ್ರಾಮದಲ್ಲಿ ವಾಸ ಮಾಡೋರು. ಇವ್ರ ಮನೆಯಲ್ಲಿ ಇವ್ರ ಮರ್ಡರ್ ಅಲ್ಲಿ ಇವರು ಮೃತಪಟ್ಟಿರ್ತಾರೆ. ಇವರು ಗಂಡನಾದ ವಸಂತ್ ತಂದೆ ಜಟ್ಟನಾಯಕ್ 43 ವರ್ಷದವರು. ಆಮೇಲೆ ಇನ್ನ ಇಬ್ಬರಿಗೆ ಗಾಯಗೊಂಡಿರುತ್ತೆ. ಮಹೇಶ್ ಜಟ್ಟಿಯ ನಾಯಕ್ 37 ವರ್ಷ, ಅವ್ರ ತಮ್ಮ ಇರ್ತಾರೆ ವಸಂತ್ ಅವರು. ಆಮೇಲೆ ಅವ್ರ ಪಕ್ಕದ ಮನೆಯವರಾದ ಕುಮಾರ್ ಕೂಡ ತಂದೆ ನಾರಾಯಣ್ ನಾಯಕ್ 35 ವರ್ಷ, ಇವ್ರಿಗೂ ಕೂಡ ಗಾಯ ಆಗಿರುತ್ತೆ. ಅದು ವೆಪನ್ ಇಟ್ಕೊಂಡು ಬಂದಿದ್ದಾರೆ. ಸೊ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಗೊತ್ತಾಗಿರೋದು ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾರೆ. ಕಾರಲ್ಲಿ ಉದ್ದೇಶವಾಗಿ ನಾಟ್ ರಿಲೇಟೆಡ್ ಪರ್ಸನ್ಸ್ ಕೂಡ ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೇವೆ. ಎಕ್ಸಾಕ್ಟ್ಲಿ ಇವ್ರಿಗೂ ಏನ್ ಸಂಬಂಧ ಇತ್ತು ಅಂತ ಕೂಡ 4 ಜನಕ್ಕೆ ಏನ್ ಸಂಬಂಧ, ಅವ್ರು ಹೆಂಗ್ ಬಂದ್ರು, ಮತ್ತೆ ಅವ್ರು ಯಾಕೆ ಜಾಯ್ನ್ ಆದ್ರು, ಏನ್ ಉದ್ದೇಶ ಇದೆ, ಇವ್ರ ಜೊತೆ ಬರೋದಕ್ಕೆ ಇವ್ರ ಸಮಸ್ಯೆ ಬೇರೆ ಏನಾದ್ರು ಇದೆ ಅನ್ನೋದು ತನಿಖೆ ಮಾಡ್ತಾ ಇದ್ದೀವಿ. ನಿನ್ನೆ ದಿನಾಂಕ ಏನಾಯ್ತು ಅಂದ್ರೆ ನಮಗೆ ನಿನ್ನೆ 9 ಗಂಟೆ ಹೊತ್ತಿಗೆ ನಮ್ಮ ಮಗಳು ಫೋನ್ ಮಾಡಿದ್ದೇವೆ. ಅಡಿಕೆ ಸುಲಿಗೆ ಹೋಗಿದೆ ಅಂದ್ಲು. ಬಂದಂಗೆ ಕೇಳಿದೆ, ಆಗ ಹುಡುಗಿ ಬಂದಳಂತಲ್ಲ, ಅವರು ಮೈದಿನ ಮಗಳು, ಯಾರು ಹೆಸರೇನು, ಅವ್ರ ಮಗಳು ಬಂದದ್ಲಂತೆ ಅಂದು. ಅಂದಮೇಲೆ ಹಂಗೆ ಮಾತಾಡಿಸಿ ಆಮೇಲೆ ಫೋನ್ ಮಾಡಿದೆ ಅಂದು. ಆಮೇಲೆ ಫೋನ್ ಮಾಡಿದೆ ಅಂದಕ್ಕೆ 9 ಗಂಟೆ ಮಾಡಲೇ ಇಲ್ಲ. ಆಮೇಲೆ ಒಂದು 10 ನಿಮಿಷ ಆದ್ಮೇಲೆ ಮತ್ತೆ ಅವ್ರು ಯಾರ ಬಂದು ಹುಡುಗಿ ಎಳೆಯಾಕತ್ತಿದ್ರಂತೆ. ಹುಡುಗಿ ಎಳಿತಾರಂತ ಬಿಡಿಸೋಕೆ ಹೋಗಿದ್ಮೇಲೆ ಚೂರಿ ಹಾಕಿ ಗಂಡಿಗೆ 2-3 ಕಡೆ, ಇವನಿಗೆ ಎದಿಗೆ ಹಾಕಿಬಿಟ್ಟಾರೆ. ಮತ್ತೊಬ್ಬ ಬಿಡ್ಸೋಕೆ ಅವನಿಗೊಂದು ಅವ್ರು ಯಾರೋ ಅವನು ಈ ನಮ್ಮ ಈ ಸತ್ತನಲ್ಲ ವಸಂತನು ತಮ್ಮನ್ನು ಹೇಳ್ತಿ ಕಡೆಯವರು, ಅವ್ರು ಯಾರೋ ಗೊತ್ತಿಲ್ಲ. ಒಟ್ಟು ಅವಳು ಕರ್ಕೊಂಬಂದದ್ದು. ಗಲಾಟೆ ಏನಿಲ್ಲ. ಆಕೆ 3 ತಿಂಗಳಾಗಿತ್ತು. ಗಂಡನ ಹತ್ರ ಇರಲಿಲ್ಲ, ಬೇರೆ ಕಡೆ ಹೋಗಿಲ್ಲ. ಶಿವಮೊಗ್ಗದಾಗಿದ್ದಕ್ಕೆ ಮಗಳು ಏನೋ ಮಾಡಿ ನಿನ್ನೆ ಹೇಳ್ದೆ ಕೇಳಿದೆ ಹುಡುಗಿ ಬಂದಾಳೆ. ಅದೇಂತ ಅವಕಿಗೆ ಅಲ್ಲಿ ಏನೋ ಹಿಂಸೆ ಅದ, ಅದೆಲ್ಲ ವಿಷಯ ಗೊತ್ತಿಲ್ಲ. ನಮ್ಮ ಮುಟ್ಗುಪ್ಪೆ ಅವ್ರು ಅರ್ಗುಪ್ಪ. ನಾವು ಆಮೇಲೆ ಗೊತ್ತಾಗಿದ್ದು ನನಗೆ. ನಾನು ಆ ಹುಡುಗಿ ಬಂದಾಳೆ ಅಂದಮೇಲೆ ಆ ಹುಡುಗಿನೆಲ್ಲ ಇಲ್ಲಿ ಸೇರಿಸಿಬಿಟ್ರೆ ಅವ್ರು ಬೇರೆ ಇದ್ದಾರೆ. ಇವ್ರ ಮನೆಗೆ ಬಂದಾರೆ, ಯಾರು ನಮ್ಮ ಒಳೆಯನ ಮನೆಗೆ ಬಂದದಕ್ಕಾಗಿ ಮತ್ತೆ ಸೇರಿಸ್ಕೊಬಿಟ್ರೆ ಅವ್ರನ್ನೆಲ್ಲ ಅಂದರು. ಬಂದ್ಬಿಟ್ಟಾರಲ್ಲ ಅಪ್ಪ ಮಗಳು.